ಯಾಕೆ ಹೀಗಾಗ್ತಾ ಇದೆ? ಯಾಕೆ ಹೀಗಾಗ್ತಾ ಇದೆ ಅಂದರೆ ಅವ್ಯವಸ್ಥೆಯಲ್ಲಿ ವ್ಯವಸ್ಥೆನೇ ವ್ಯವಸ್ಥೆ ಆಗ್ಬಿಟ್ಟು 27-28 ಸಾವಿರ ಹುದ್ದೆಗಳು ಖಾಲಿ ಇದೆ. ಲಬಲಬ ಅಂತ ಬಾಯಿ ಬಳ್ಕೋಬೇಕು. ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನೋದಾಗುತ್ತೆ. ದಲಿತರಿಗೆ ಕೊಡಬೇಕಾದ ಹಣ ಬೇರೆ ಕತ್ತರಿಸಿ ಇಲ್ಲಿಗೆ ಹಾಕೋದು. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಪೊಲೀಸರು ನಿಮ್ಮನ್ನು ಅಟೆಂಡೇ ಮಾಡಲ್ಲ. ಇರಿ ಸಾಹೇಬ್ರು ಬರ್ತಾರೆ ಅಂತಾರೆ. ಇನ್ನು ನೀವು ಡಾಕ್ಟ್ರನ್ನ ನೋಡೋದಕ್ಕೆ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಅಲ್ಲಿ ನಿಮ್ಮನ್ನು ಅಟೆಂಡ್ ಮಾಡೋರೇ ಇಲ್ಲ, ಡಾಕ್ಟ್ರುಗಳಿರಲ್ಲ, ನರ್ಸ್ಗಳಿರಲ್ಲ. ನೀವು ನೋಂದಣಾಧಿಕಾರಿಗಳ ಕಚೇರಿ ಅಂದರೆ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗ್ತೀರಾ, ಅಲ್ಲಿ ಅಧಿಕಾರಿ ಬರೋದೇ ಇಲ್ಲ, ನಿಮ್ಮನ್ನು ಅಟೆಂಡ್ ಮಾಡೋದು ಇರೋದೇ ಇಲ್ಲ. ಇದ್ದವರು ಅಷ್ಟೋ ಕೀಳೋದಕ್ಕೆ ಟ್ರೈ ಮಾಡ್ತಾರೆ. ಅದು ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಪೊಲೀಸ್ ಠಾಣೆ ಇರ್ಬೋದು, ಎಲ್ಲ ಕಡೆ. ಯಾಕೆ ಹೀಗಾಗ್ತಾ ಇದೆ ಅಂದರೆ ಸರ್ಕಾರ ಈ ಒಂದು ಆಯಾ ಹುದ್ದೆಗಳಿಗೆ ನೇಮಕ ಮಾಡ್ಕೋತಾ ಇಲ್ಲ ಬೇಕಾದಂತಹ ಸರ್ಕಾರಿ ಅಧಿಕಾರಿಗಳನ್ನು. ಹಾಗಾದರೆ ಎಷ್ಟು ಜನರನ್ನು ನೇಮಕ ಮಾಡ್ಕೋಬೇಕು? ನಾವೆಲ್ಲರೂ ಫೇಸ್ ಮಾಡೋ ಸಮಸ್ಯೆ ಅಲ್ವಾ ಇದು? ಪ್ರತಿದಿನ ನೀವೊಂದು ಪೊಲೀಸ್ ಠಾಣೆ, ಒಂದು ಸರ್ಕಾರಿ ಆಸ್ಪತ್ರೆ, ಒಂದು ತಾಲೂಕು ಕಚೇರಿಗಳು, ಬೇರೆ ಬೇರೆ ಕಡೆ ಹೋದರೆ ಎಲ್ಲೂ ಕೂಡ ನಿಮ್ಮನ್ನು ಅಟೆಂಡ್ ಮಾಡೋರು ಯಾರೂ ಇಲ್ಲ. ಅಂದರೆ ಯಾರಿಗೂ ಕೂಡ ಟೈಮ್ ಇಲ್ಲ, ಯಾರೂ ಕೂಡ ಯಾರನ್ನೂ ಕೂಡ ಕೇಳ್ತಾ ಇಲ್ಲ. ಸರ್ಕಾರ ಒಂಥರ ಅವ್ಯವಸ್ಥೆಯಲ್ಲಿದೆ. ಅವ್ಯವಸ್ಥೆನೇ ವ್ಯವಸ್ಥೆ ಆಗ್ಬಿಟ್ಟಿದೆ. ಎಷ್ಟು ಹುದ್ದೆಗಳಿದೆ ಗೊತ್ತಾ ಖಾಲಿ? 2.5 ಲಕ್ಷದಿಂದ 3 ಲಕ್ಷ ಸರ್ಕಾರಿ ಉದ್ಯೋಗಗಳು ಖಾಲಿ ಇದೆ. ತುಂಬಿಕೊಳ್ಬೇಕಾಗಿದೆ, ಅನಿವಾರ್ಯ. ಆದರೆ ಸರ್ಕಾರ ಅದನ್ನು ಮಾಡೋದಕ್ಕೆ ರೆಡಿ ಇಲ್ಲ. ಅದು ಖರ್ಚು ಎಷ್ಟಾಗುತ್ತೆ ಗೊತ್ತಾ? ಸರ್ಕಾರ ಅದನ್ನು ಯೋಚನೆ ಮಾಡುತ್ತೆ. ಅಂದರೆ ಆರ್ಥಿಕ ಇಲಾಖೆ ಅದಕ್ಕೆ ಒಪ್ಪಿಗೆ ಕೊಡುತ್ತಾ? ಸರ್ಕಾರಕ್ಕೆ ಬೀರುವಂಥ ಹೊರೆಯನ್ನು ನೋಡಿಬಿಟ್ರೆ ನೀವು ಆಶ್ಚರ್ಯ ಪಡ್ತೀರಾ. ಸರ್ಕಾರ ಇಲ್ಲಿ ಈ 2.5 ಇಂದ 3 ಲಕ್ಷ ಹುದ್ದೆಗಳಿಗೆ 1200 ಕೋಟಿಯನ್ನು ಪ್ರತಿ ತಿಂಗಳು ಖರ್ಚು ಮಾಡಬೇಕಾಗತ್ತೆ. 3 ಲಕ್ಷ ಹುದ್ದೆಗಳು ಅಂದರೆ 1200 ಕೋಟಿಯನ್ನು ಪ್ರತಿ ತಿಂಗಳು ಖರ್ಚು ಮಾಡಿದರೆ ವರ್ಷಕ್ಕೆ 14,400 ಕೋಟಿಯಷ್ಟು ಖರ್ಚು ಮಾಡಬೇಕಾಗತ್ತೆ. ಅದನ್ನು ಕೊಡೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ. ಹಾಗಾಗಿ ನೀವು ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸರು ನಿಮ್ಮ ಜೊತೆ ಏನ್ರಿ ನಿಮ್ದೊಬ್ರದ್ದೇ ಸಮಸ್ಯೆ ಏನ್ರಿ? ಸಮಸ್ಯೆ 1000 ಇದಾವೆ, ನಮಗೆ ಹಳೆ ಕೇಸ್ಗಳೇ ಬಾಕಿ ಇದಾವೆ, ತುಂಬ ದಿನಕ್ಕೆ 100 ಕೇಸ್ ಬರುತ್ತೆ. ನಿಮ್ದೇನ್ರಿ 1 ಲಕ್ಷ 2 ಲಕ್ಷದ ಫ್ರಾಡ್ ಕೇಸು, 2 ಕೋಟಿ 3 ಕೋಟಿ ಫ್ರಾಡ್ ಕೇಸ್ಗಳು ಬರ್ತವೆ, ಅದನ್ನು ಅಟೆಂಡ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಯಾಕಂದರೆ ಕೆಲಸದ ಒತ್ತಡ ಅಷ್ಟಿದೆ. ಇಲ್ಲಿ ಪೊಲೀಸರನ್ನ ನೇಮಕ, ಈಗ ಕಾನ್ಸ್ಟೇಬಲ್, ನಾರ್ಮಲ್ ಪೊಲೀಸ್ ಇರ್ಬೋದು, ಇಲ್ಲ ಹೆಡ್ ಕಾನ್ಸ್ಟೇಬಲ್ಲು ಅಥವಾ PSIಗಳು ಅಥವಾ ಸಬ್ ಇನ್ಸ್ಪೆಕ್ಟರ್ಗಳು, ಇವ್ರನ್ನ ನೇಮಕ ಮಾಡ್ಕೊಳ್ಬೇಕಾದಂಥ ಈ ಒಳಾಡಳಿತ ಇಲಾಖೆಯಲ್ಲಿ 27,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಅತ್ಯಂತ ಹೆಚ್ಚು ತುಂಬಿಕೊಳ್ಬೇಕಾದಂಥ ಅವಶ್ಯಕತೆ ಇರುವಂಥ ಇಲಾಖೆಯ ಒಳಾಡಳಿತ ಇಲಾಖೆ ಅತ್ಯಂತ ಹೆಚ್ಚು ಅಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ನೇಮಕ ಮಾಡ್ಕೋಬೇಕು. ಜನ ಅತ್ಯಂತ ಹೆಚ್ಚು ಹೋಗೋದೇ ತಮ್ಮ ಸಮಸ್ಯೆಗಳನ್ನು ಈ ವ್ಯವಸ್ಥೆಯಲ್ಲಿ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ. ಅದು ಸರ್ಕಾರಿ ತಾಲೂಕು ಕಚೇರಿಗಳಿರ್ಬೋದು, ಇಲ್ಲ ಪೊಲೀಸ್ ಠಾಣೆ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗಳಿರ್ಬೋದು. ಇನ್ನು ಸರ್ಕಾರಿ ಆಸ್ಪತ್ರೆ ಕತೆ ಕೇಳ್ಬಿಟ್ರೆ ನಿಮಗೆ 37,000, ಇದು ಒಳಾಡಳಿತ ಒಂದು 28,000 ಇದೆ. 27-28 ಸಾವಿರ ಹುದ್ದೆಗಳು ಖಾಲಿ ಇದೆ. ಇನ್ನು ಈ ವೈದ್ಯಕೀಯ ಕೇಳ್ಬಿಟ್ರಂತೂ ಲಬಲಬ ಅಂತ ಬಾಯಿ ಬಡ್ಕೋಬೇಕು. 37,000 ಹುದ್ದೆಗಳು ಖಾಲಿ ಇದೆ ಸ್ವಾಮಿ, ಇಡೀ ರಾಜ್ಯದಲ್ಲಿ. ಅದು ಕನಿಷ್ಠ ಅಷ್ಟು ಮಾಡ್ಕೋಬೇಕು. ಜನಸಂಖ್ಯೆ ವೇಗವಾಗಿ ಬೆಳೀತಾ ಇದೆ. ಎಲ್ಲ ಆಸ್ಪತ್ರೆಗಳಲ್ಲಿ ವೈದ್ಯರ ಅವಶ್ಯಕತೆ ಇದೆ. ಎಲ್ಲ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಏರಿಯಾಸ್ ಇದೆ, ಅಲ್ಲಿಗೆ ವೈದ್ಯರುಗಳು ಬೇಕಾಗಿದ್ದಾರೆ. ಅಂದರೆ ಒಂದೇ ರೀತಿ ಕಾಯಿಲೆಗಳಿರೋದಿಲ್ಲ, ಬೇರೆ ಬೇರೆ ಕಾಯಿಲೆಗಳಿರುತ್ತೆ, ಅದಕ್ಕೆ ವೈದ್ಯರೇ ಇಲ್ಲ. ಈ ಸರ್ಕಾರಕ್ಕೆ ಪದೇ ಪದೇ ಚಾಟಿ ಬೀಸೋದು, ವಿಧಾನಸಭೆಯಲ್ಲಿ ಅಧಿವೇಶನಗಳಾದಾಗ ಪ್ರಶ್ನೆಗಳು ಕೇಳಿಬರೋದೇನೆ, ನಮ್ಮ ತಾಲೂಕಿಗೆ ಒಂದು ಸರ್ಕಾರಿ ಆಸ್ಪತ್ರೆಗೆ ವೈದ್ಯರನ್ನು ಕೊಡಿ, ಆಸ್ಪತ್ರೆ ಕೊಟ್ಟಿದ್ದೀರಾ ವೈದ್ಯರಿಲ್ಲ, ಆಸ್ಪತ್ರೆ ಕೊಟ್ಟಿದ್ದೀರಾ ನರ್ಸ್ಗಳಿಲ್ಲ, ಇದು ಯಾವಾಗ ಕೊಡ್ತೀರಾ ಅಂತ ಕಳೆದ 10-20 ವರ್ಷಗಳಿಂದ ಕೇಳ್ತಾನೆ ಇದ್ದಾರೆ. ಆದರೆ ಸರ್ಕಾರ ಅವ್ರನ್ನ ನೇಮಕ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಕೂಗಿದೆ. ಆ ಕೂಗಿಗೆ ಸರ್ಕಾರ ಸದ್ಯಕ್ಕೇನೋ ಬಜೆಟಲ್ಲಿ ನಾವೇನೋ ಮಾಡ್ತೀವಿ ಅಂತ ಹೇಳಿದ್ದಾರೆ, ಒಂದಷ್ಟು ನೇಮಕ ಮಾಡ್ಕೋತೀವಿ ಅಂತ. ಇದೊಂಥರ ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನೋಂಗಾಗುತ್ತೆ. ಸರ್ಕಾರಕ್ಕೆ ನಿಜವಾದ ಕಾಳಜಿ ಇದ್ದರೆ, ಜನರು ನೆಮ್ಮದಿಯಾಗಿರಬೇಕು, ಜನ ತಮ್ಮ ಕಷ್ಟಗಳನ್ನು ವ್ಯವಸ್ಥೆಯಲ್ಲಿ ಬಂದು ಪರಿಹರಿಸ್ಕೊಳ್ಬೇಕು, ಸರ್ಕಾರಿ ವ್ಯವಸ್ಥೆಗಳಲ್ಲಿ ಎಲ್ಲದರಲ್ಲೂ ಅವರಿಗೆ ಒಂದು ನೆಮ್ಮದಿ ಸಿಗಬೇಕು ಅಂದರೆ ಖಂಡಿತ ಒಂದು 14,400 ಕೋಟಿಯನ್ನು ಖರ್ಚು ಮಾಡಬೇಕು. 3 ಲಕ್ಷ ಸರ್ಕಾರಿ ಹುದ್ದೆಗಳು ಕನಿಷ್ಠ ಏನಿದೆ ಅದನ್ನು ನೇಮಕಾತಿ ಮಾಡಿಕೊಳ್ಬೇಕು. ಇದು ಒಂದು ಆ್ಯಂಗಲ್. ಇನ್ನೊಂದು ಆ್ಯಂಗಲ್ ನಾವು ನೋಡ್ತಾ ಇದ್ದೀವಿ, ಈಗಾಗಲೇ ಅದಕ್ಕೆ ಪರೀಕ್ಷೆಗಳನ್ನು ಬರೆದು ಪಾಸ್ ಆಗಿ ಕಾಯ್ತಾ ಇರುವಂತಹ ಅಭ್ಯರ್ಥಿಗಳಿದ್ದಾರೆ. ಸೊ ಅವರು ನಮ್ಮ ಏಜ್ ಬಾರ್ ಆಗುತ್ತೆ,
ನಮಗೆ ನಮ್ಮ ಎಕ್ಸಾಮ್ಸ್ ಆಗಿರೋದು ಯಾವಾಗ, ನೇಮಕಾತಿ ಮಾಡ್ಕೊಳ್ಳದೆ ನಮ್ಮನ್ನು ಕಾಯಿಸ್ತಾ ಇರೋದು ಯಾಕೆ? ಆ ರೀತಿ ಏನು ಧಾರವಾಡದಲ್ಲಿ ಭಾರಿ ಪ್ರತಿಭಟನೆ ಮಾಡಿದರು. ಅದಕ್ಕೆ BJPಯವರು ಹೋದರು, ಸಾಥ್ ಕೊಟ್ಟರು, ಅವರು ಕೂಡ ದನಿ ಗೂಡಿಸಿದ್ರು. ಆದರೆ ಸರ್ಕಾರ ಅರ್ಧಂಬರ್ಧ ಒಂದು ಕಾಲ್ ಭಾಗ 20% ನೇಮಕಾತಿನ ಮಾಡ್ಕೊಳ್ಳೋದು, ಇದರಿಂದ ಏನು ಪರಿಣಾಮ ಆಗೋದಿಲ್ಲ. ಜನ ಪ್ರತಿನಿತ್ಯ ಒಂಥರ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸದಾ ಅವ್ಯವಸ್ಥೆ, ಲಂಚ, ಪೊಲೀಸ್ ಠಾಣೆಗಳಲ್ಲೋದ್ರೆ ಹೋದವರಿಗೆ ದೌರ್ಜನ್ಯ. ಅಂದರೆ ಯಾರೋ ಅಪರಾಧಿನ ಹಿಡ್ಕೊಂಡ್ಬನ್ನಿ ಅಂದರೆ 50% ಪ್ರಕರಣಗಳಲ್ಲಿ 55% ಪ್ರಕರಣಗಳಲ್ಲಿ ಅಪರಾಧಿಗಳೇ ಸಿಗೋದಿಲ್ಲ ಅಂತಾರೆ. ಆದರೂ ನಮ್ಮದೇ ದಕ್ಷ ಇಲಾಖೆ ಅಂತ ಅಂದರೆ ದೇಶದ ಬೇರೆ ಬೇರೆ ರಾಜ್ಯಗಳನ್ನು ನೋಡಿದಾಗ ಕರ್ನಾಟಕ ಪೊಲೀಸ್ ದಕ್ಷ ಇದ್ದಾರೆ ಅಂತ, ನಮ್ಮ ವ್ಯವಸ್ಥೆನೇ ಅವ್ಯವಸ್ಥೆ ಅನಿಸ್ತಾ ಇದೆ. ಪಾಪ ಬೇರೆ ರಾಜ್ಯಗಳನ್ನು ನೋಡ್ಕೊಂಡು ನಾವು ಸಮಾಧಾನ ಪಟ್ಕೋಬೇಕು, ನಮ್ಮದು ಪರವಾಗಿಲ್ಲಪ್ಪ, ಟಾಪ್ 5 ಆದರೂ ಇದೆ. ಅದು ಅಭಿವೃದ್ಧಿ ಇರ್ಬೋದು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಮಾನದಂಡಗಳಲ್ಲಿ ನೋಡೋದಾದರೆ ಕರ್ನಾಟಕ ಪರವಾಗಿಲ್ಲ, ಒಳ್ಳೆ ಸ್ಥಾನದಲ್ಲೇ ಇದೆ. ಆದರೆ ಅಲ್ಲೇ ಇರೋದು ಒಳ್ಳೇದಲ್ಲ, ಒಳ್ಳೆ ಸ್ಥಾನದಲ್ಲಿದ್ದೀವಿ ಅಂತ ಅಲ್ಲೇ ಇರೋದು ಒಳ್ಳೇದಲ್ಲ. ಉತ್ತಮ ಸಾಲಲ್ಲ, ಅತ್ಯುತ್ತಮ ಆಗಬೇಕು. ನಾವು ಉತ್ತಮ ಏನು ಇಲ್ಲ, ಸಾಕಷ್ಟು ವಿಚಾರಗಳಲ್ಲಿ ಈಗ ಏನು ಉದ್ಯೋಗದ ನೇಮಕಾತಿ ಆಗಬೇಕು ಅಂದರೆ ಸರ್ಕಾರಿ ಉದ್ಯೋಗದ್ದು ಅವರು ಹೇಳೋದೊಂದೇ, ನಮ್ಮ ಬಜೆಟಲ್ಲಿ ಏನು ಸಿಗುತ್ತೋ, ನಮ್ಮ ಹಣಕಾಸು ಇಲಾಖೆ ಏನು ಅನುಮತಿ ಕೊಡುತ್ತೋ ಅದಕ್ಕೆ ಮಾಡ್ತೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್, ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರ ಕೈಲಿರುತ್ತೆ? ಸಿದ್ದರಾಮಯ್ಯನವ್ರ ಕೈಲಿರುತ್ತೆ, ಮುಖ್ಯಮಂತ್ರಿಗಳ ಕೈಯಲ್ಲಿ. ಮುಖ್ಯಮಂತ್ರಿಗಳ ಅನುಮೋದನೆ ಕೊಡೋದಕ್ಕೆ ಅವ್ರ ಕೈಲಿ ಹಣನೇ ಇರೋದಿಲ್ಲ. ಯಾಕಂದ್ರೆ ಅವರು ಹಣನ ಜನರಿಗೆ ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀವಿ ಅಂತಾರೆ. ಅದಕ್ಕೆ SCPTSP ಏನು ದಲಿತರಿಗೆ ಕೊಡಬೇಕಾದ ಹಣ ಬೇರೆ ಕತ್ತರಿಸಿ ಇಲ್ಲಿಗೆ ಹಾಕೋತಾ ಇದ್ದಾರೆ ತಗೊಂಡು. ಇನ್ನು ಸರ್ಕಾರಿ ಹೊಸ ಉದ್ಯೋಗಗಳ ಸೃಷ್ಟಿಗೆಲ್ಲ ಹಣ ಇದೆ. ಹೇಳಿದ್ನಲ್ಲ, 14,400 ಕೋಟಿ ಪ್ರತಿ ವರ್ಷ ಸರ್ಕಾರಕ್ಕೆ ಮತ್ತೆ ಹೊರೆ ಬೀಳುತ್ತೆ. ಅದನ್ನ ಮಾಡಿದ್ರೆ ಜನ ಸ್ವಲ್ಪ ನೆಮ್ಮದಿಯಿಂದ ಇರ್ಬೋದು. ಅಂದರೆ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ವೈದ್ಯರು ಸಿಗ್ತಾರೆ, ಇಲ್ಲಾಂದ್ರೆ ನಮ್ಮನ್ನು ಅಟೆಂಡ್ ಮಾಡೋಕ್ಕೆ ಏನು ಪೊಲೀಸ್ ಠಾಣೆಗಳಲ್ಲಿ ಪೊಲೀಸರು ಇರ್ತಾರೆ, ಅಥವಾ ಕಂದಾಯ ಅಂತ ನೋಡಿದಾಗ, ಕಂದಾಯ ವಿಭಾಗ ಅಂತ ನೋಡಿದಾಗ ಸಾಕಷ್ಟು ಕಡೆ ಇವಾಗ ಖಾಲಿ ಇರೋದು. ಸರ್ವೆಗಳಾಗಬೇಕು, ಸರ್ಕಾರಿ ಸರ್ವೇಯರ್ಗಳಿಲ್ಲ. ಅಂದರೆ ಕಂದಾಯ ಇಲಾಖೆಯಲ್ಲಿ ಏನು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಸರ್ವೇಯರ್ಗಳಿರ್ತಾರೆ, ಸರ್ಕಾರಿ ಸರ್ವೇಯರ್ಗಳು ಅವರಿಲ್ಲ. ಆಸ್ತಿ ಅಳತೆ ಮಾಡುವಂಥವ್ರು ಸರ್ವೇಯರ್ಗಳು ಅದಿಲ್ಲ. ಸಾಕಷ್ಟು ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಇಲಾಖೆಗಳಲ್ಲಿ ಕೂಡ ಕೊರತೆ ಇದೆ. ಅದನ್ನು ನೀಗಿಸೋದಕ್ಕೆ ಸರ್ಕಾರ ಅಲ್ಪ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದೆ. ಸಶಕ್ತವಾಗಿರುವಂಥ ಸರ್ಕಾರ ಅಲ್ಪ ಸ್ವಲ್ಪ ಪ್ರಯತ್ನ ಮಾಡಿ ಏನು ಪ್ರಯೋಜನ? ನೀವು ಹಣವನ್ನು ಪೋಲ್ ಮಾಡ್ತಾ ಇದ್ದೀರಾ, ಭ್ರಷ್ಟಾಚಾರದಲ್ಲಿ ಹಣ ಹೋಗ್ತಾ ಇದೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಅಧಿಕಾರಿಗಳು ಹಣವನ್ನು ನುಂಗಿ ನೀರು ಕುಡಿತಾ ಇದ್ದಾರೆ. ನೂರಾರು ಕೋಟಿಗಟ್ಟಲೆ ಭ್ರಷ್ಟಾಚಾರ ಆಗ್ತಾ ಇದೆ. ಆದರೆ ಜನರಿಗೆ ಕೊಡಬೇಕಾದಂಥ ಏನು ನೆಮ್ಮದಿ, ಅವ್ರಿಗೆ ಕೊಡಬೇಕಾದಂಥ ಸರ್ವಿಸ್, ಸೇವೆ ಏನಿದೆ ಅದರಲ್ಲಿ ಸರ್ಕಾರ ಫೇಲ್ ಆಗಿದೆ. ಮತ್ತೆ ಸಿದ್ದರಾಮಯ್ಯನವ್ರು ಕೇಳಿದರೆ ನಾವು ಕೊಟ್ಟಂಥ ಭರವಸೆ 600 ಇತ್ತು, 600ರಲ್ಲಿ 598 ಈಡೇರಿಸಿದ್ದೀನಿ ಗೊತ್ತೇನ್ರಿ 2013ರಿಂದ 2018ರವರೆಗೂ. ಈ ಸಾರಿ ನೋಡಿ ಕೊಟ್ಟಿದ್ದೀನಿ ನಮ್ಮ ಪ್ರಣಾಳಿಕೆಯಲ್ಲಿ, ಅದರಲ್ಲಿ ನಾವು 100ಕ್ಕೆ 100 ಈಡೇರಿಸ್ತೀವಿ ಅಂತ ಭಾಷಣ ಮಾಡ್ತಾರೆ, ಮಾಧ್ಯಮದ ಮುಂದೆ ಮಾತಾಡ್ತಾರೆ. ಆದರೆ ಇಷ್ಟು ಜನ ಲಭೋ ಅಂತ ಬಾಯಿ ಬಡ್ಕೋತಾ ಇದ್ರು ಕೂಡ ಉದ್ಯೋಗ ಸೃಷ್ಟಿ ಮಾತ್ರ ಸರ್ಕಾರದಿಂದ ಆಗ್ತಾ ಇಲ್ಲ. ಅಂದರೆ ಉದ್ಯೋಗ ಸೃಷ್ಟಿ ಅಂದರೆ ಸರ್ಕಾರಿ ಉದ್ಯೋಗಗಳನ್ನು ತುಂಬಿಕೊಳ್ಳೋದು. ಇದನ್ನು ಮಾಡಿದರೆ ಜನ ನೆಮ್ಮದಿ ನಿಟ್ಟಿಸ್ರು ಬಿಡ್ತಾರೆ. ಒಂದು ಕಡೆ ಈಗಾಗಲೇ ಆಯ್ಕೆ ಆಗಿರುವಂಥ ಅಭ್ಯರ್ಥಿಗಳು ಅರ್ಹರು, ಇನ್ನೊಂದು ಕಡೆ ಅದರ ಉಪಯೋಗ, ಅದರ ಸೇವೆಯನ್ನು ಪಡ್ಕೊಳ್ಬೇಕಾದಂಥ ಕರ್ನಾಟಕದ 6.25 ಕೋಟಿ ಅಂದಾಜು ಜನಸಾಮಾನ್ಯರು ನೆಮ್ಮದಿ ಪಡ್ಕೋತಾರೆ. ದಯವಿಟ್ಟು ಇದನ್ನು ಮಾಡಿ. ಸುಮ್ಮನೆ ಭಾಷಣಗಳು, ಬೂರಿಗಳು, ಸುಳ್ಳು, ಕುರ್ಚಿ ಕಿತ್ತಾಟ ಇದನ್ನೇ ಮಾಡ್ಕೊಂಡು ಕಾಲ ಕಳಿಬೇಡಿ ಅನ್ನೋದು ನಮ್ಮ ಕಳಕಳಿ. ನಿಮಗೇನು ಅನ್ಸುತ್ತೆ? ನೀವು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡ್ಬೋದು. ಇದು ನಮಗನ್ಸಿದ್ದೆ ಸರಿಯಾಗಬೇಕು ಅಂತಿಲ್ಲ, ನಿಮಗನ್ಸಿದ್ದೆ ನೀವು ಕೂಡ ಹೇಳ್ಬೋದು. ಮತ್ತಷ್ಟು ಈ ರೀತಿ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.